ಪಾಕಿಸ್ತಾನದ ವಿರುದ್ಧ ಭಾರತ ಬ್ರಹ್ಮೋಸ್ ಪ್ರಯೋಗ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಮೇ 10ರಂದು ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ ಆಗಿದೆ. ಬ್ರಹ್ಮೋಸ್ ಪ್ರಯೋಗ ಆಯಿತು. ಅತ್ಯಂತ ಪ್ರಬಲವಾದಂಥ ಅಸ್ತ್ರ ನಮ್ಮ ಕೈಯಲ್ಲಿದೆ, ಅದು ಬ್ರಹ್ಮೋಸ್. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ. ಬ್ರಹ್ಮೋಸ್ ಮಿಸೈಲ್ನಿಂದ ಭಾರತ ದಾಳಿ ಮಾಡಿದೆ. ಬ್ರಹ್ಮೋಸ್ ಮಿಸೈಲನ್ನು ಬಳಸಿ ಪಾಕಿಸ್ತಾನದ ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಪಾಕಿಸ್ತಾನ ಭಾರತದ ಜೆಟ್ ಫೈಟರ್ಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಹೇಳಿ ಯಾವುದ್ಯಾವುದೋ ಹಳೆಯ ವಿಡಿಯೋಗಳನ್ನು ಹಾಕಿ ಇದು ಭಾರತದ್ದು ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದೆ. ಆ್ಯಕ್ಚುಲಿ ಇದು ಸತ್ಯ. ಬ್ರಹ್ಮೋಸ್ ಪ್ರಯೋಗ ಮಾಡಿ ರಾವಲ್ಪಿಂಡಿಯ ಏರ್ ಬೇಸ್ಗಳನ್ನು ನೋಡಿ. ಭಾರತ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯ ನಾಗರಿಕರನ್ನು ಟಾರ್ಗೆಟ್ ಮಾಡಿ ಮುಗ್ಧ ನಾಗರಿಕರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳೋದು ಭಾರತದ ಸೇನೆಯ ಉದ್ದೇಶ ಅಲ್ಲ. ಅದೇನಿದ್ರೂ ಕೂಡ ಸೇನೆಯ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇದು. ಭಾರತದ ಸೈನ್ಯ, ಪಾಕಿಸ್ತಾನದ ಸೈನ್ಯ, ಎರಡು ಸೈನ್ಯಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇದು. ನಾಗರಿಕರ ಮಧ್ಯೆ ನಡೀತಾ ಇರುವಂಥ ಯುದ್ಧ ಅಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡೇ ಭಾರತ ಸೇನಾ ನೆಲೆಗಳನ್ನು, ವಾಯು ನೆಲೆಗಳನ್ನು, ಉಗ್ರರ ಅಡಗುತಾಣಗಳನ್ನು ಟಾರ್ಗೆಟ್ ಮಾಡ್ತಾ ಬಂದಿದೆ. ಬಟ್ ಪಾಕಿಸ್ತಾನ ಜನನಿವಾಸ ಪ್ರದೇಶಗಳನ್ನು, ಜನವಸತಿ ಪ್ರದೇಶಗಳನ್ನು, ಜನರಿಗೆ ಆತಂಕವನ್ನು, ಭಯವನ್ನು ಹುಟ್ಟು ಹಾಕಲಿಕ್ಕೆ ಮಾಡುವಂಥ ಪಾಪಿ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ 400ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತದ ಗಡಿ ಪ್ರದೇಶದೊಳಗೆ ನುಗ್ಗಿಸುವ ಪ್ರಯತ್ನ ಮಾಡಿತ್ತು. ಅದನ್ನು ಒಡೆದು ಹಾಕುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ.